ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬೆಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ. ವೆಂಕಟಾದ್ರಿಯಲ್ಲಿ ನಿನ್ನೆ ನೋಡಿದ್ವಿ, ಪರಮಾತ್ಮ ಮಲಗಿದ್ದನ್ನು ನೋಡಿ ಬಕುಲಾವತಿ ಕೇಳ್ತಾರೆ, ಯಾಕೆ ಮಲಗಿದೀನಿ ಹೇಳೋ ಅಣ್ಣಯ್ಯ ವೆಂಕಟ, ಯಾಕೆ ಮಲಗಿದೀನಿ ಹೇಳೋ, ಏನು ಚಿಂತೆಯೋ ಪೇಳೋ, ಲೋಕ ಸಾಕುವ ದಯಾಳೋ ಅಣ್ಣಯ್ಯ ವೆಂಕಟ. ಬಹಳ ಬಳಲಿದೆಯೋ ಹಸಿದು ಮಾತಾಡದಂಥ ಮೂಲ ಕಾರಣವೇನು ಇದು, ಹಾಲು ತುಪ್ಪ ಸಕ್ಕರೆ ಯಾಲಕ್ಕಿ ಪರಮಾನ ಬಾಲಯ್ಯ ನೀವುಣಳೇಳೋ. ತಲೆಯು ನೋಯುವುದೇನೋ ವನದೋಳು ಹೆಬ್ಬುಲಿಯ ಕಂಡಂದಿಜಿಯೇನೋ, ನೆಲೆಯು ತಿಳಿಯದು ನಿನ್ನ ಪ್ರಳಯ ಕಾಲಕ್ಕೆ ಆಲದೇಳೆಯೋಳು. ಮಲಗಿದವನೇ ಹೊತ್ತು ಬಹಳಾಯಿತು ಏಳು, ಎಂದಿಗೂ ಹಗಲತ್ತು ಮಲಗಿದವನಲ್ಲೋ. ಹೆತ್ತ ತಾಯಿ ಆಣೆ ನೀ ಸತ್ಯಾಗಿ ನೀ ಪೇಳೋ, ಚಿತ್ತ ವೈಕಲ್ಯವು ಯಾಕೆ. ತಂದೆ ತಾಯಿಗಳು ನಿನ್ನ ನೋಡಿದರಷ್ಟು ನೊಂದು ಕೊಂಬುವರೋ ಮುನ್ನ, ಕಂದಯ್ಯ ನೀನು ಯಾವ ಸುಂದರಿಯಳ ಕಂಡು ಇಂದು ಮೋಹಿತನಾಗಿರುವೆ. ವರತೇಜೆಯನೇರಿಕೊಂಡು ವನವನದಲ್ಲಿ ತಿರುಗಿ ಬಾಹುದು ಕಂಡು, ಸ್ಮರಣ ತಾಪದೆ ಯಾವ ಪರಮ ಪುಣ್ಯವತಿಯು ಮರಳು ಮಾಡಿದಳು ನಿನ್ನ. ದುಃಖವೇತಕ್ಕೆ ಹೇಳು ನೀನು ಮಾಡುವೆ ಅದಕ್ಕೆ ತಕ್ಕ ಉಪಾಯ ನಾನು. ಚಿಕ್ಕ ಬಾಲನೆ ನೀನು ನಕ್ಕು ಕದಲಾಡಿದರೆ ಅಕ್ಕರವಾಗುವುದೆನಗೆ. ನಿನ್ನ ಭಾವವು ಏನಯ್ಯ, ಬೇಗನೆ ಎದ್ದು ಎನ್ನ ಮುಂದೆ ಪೇಳಯ್ಯ. ಚೆನ್ನಾಗಿ ನಾ ಮಾಡುವೆ ಮುನ್ನ ಸಂಶಯ ಬೇಡು, ಚೆನ್ನಿಗಾನಂತಾಧೀಶನೇ. ಪರಮಾತ್ಮ ಚಿಂತೆಯಿಂದ ಮಲಗಿದ್ದಾನೆ. ಆಗ ಬಕುಲಾವತಿ ಬಂದು ಕೇಳ್ತಾನಂತೆ, ಯಾಕೆ ಮಲಗಿದೆಯಪ್ಪ? ಅಪ್ಪ ವೆಂಕಟೇಶ ಯಾಕೆ ಮಲಗಿದಿ ಹೇಳು, ಏನು ಚಿಂತೆ ಆಗಿದೆ? ಎಲ್ಲರನ್ನ ಸಾಕುವಂತಹ ದಯಾ ಸಮುದ್ರನಾಗಿರುವಂತಹ ಅಪ್ಪ ವೆಂಕಟ, ನಿನಗೇನಪ್ಪ ಚಿಂತೆ ಹೇಳು. ಬಹಳ ಇದು ಬೇಟೆಯಾಡೆಲ್ಲ ಬಂದಿದೆ, ಬಹಳ ಹಸಿವೆಯಾಗಿದೆಯೇನೋ? ಮಾತಾಡದೇ ಇರುವಂತಹ ಕಾರಣ ಏನಪ್ಪ? ನಾನು ನೀನು ಬರುವಷ್ಟರಲ್ಲಿ ಹಾಲು ತುಪ್ಪ ಸಕ್ಕರೆ ಯಾಲಕ್ಕಿ ಎಲ್ಲ ಹಾಕಿ ಪರಮಾನ್ನ ಮಾಡಿದ್ದೇನೆ. ಬಾಲ ಊಟ ಮಾಡಲಿಕ್ಕೆ ಹೇಳಪ್ಪ, ಬಾಲಯ್ಯ ಊಟ ಮಾಡಿ ಹೇಳು ಅಂತ ಇದ್ದಾಳೆ. ತಲೆ ನೋಯಿಸ್ತಾ ಇದೆಯೇನೋ? ವನದಲ್ಲಿ ಹೆಬ್ಬುಲಿಯನ್ನು ಕಂಡು ಅಂಜಿದೆಯೇನಪ್ಪ? ನನಗೇನು ತಿಳಿತಾ ಇಲ್ಲ. ವೆಂಕಟೇಶ್ ದೇವರು ಅಂದರೆ ಸಾಕ್ಷಾತ್ ಪರಮಾತ್ಮ. ಆಲದ ಎಲೆಯಲ್ಲಿ ಮಲ್ಕೊಂಡಿದ್ದಿ ಪ್ರಳಯ ಕಾಲಕ್ಕೆ, ಈಗ ಯಾಕೆ ಮಲ್ಕೊಂಡಿದ್ಯಪ್ಪ ಅಂತ ಕೇಳ್ತಾಳೆ. ಹೊತ್ತು ಬಹಳ ಆಗಿದೆಯಪ್ಪ. ಹಗಲತ್ತಿನಲ್ಲಿ ಎಂದೂ ಮಲಗಿದವನಲ್ಲಿ ನೀನು, ಇವತ್ತ್ಯಾಕೆ ಮಲಗಿದಿ ಹೇಳು. ಸತ್ಯವಾದ ಮಾತನ್ನು ಹೇಳು. ನಿನಗೇನು ತ್ರಾಸಾಗಿದೆ, ಏನು ಮನಸ್ಸಿನ ವ್ಯಾಕುಲತೆ ಇದೆ ಹೇಳಪ್ಪ ನನಗೆ ಅಂತ ಕೇಳ್ತಾ ಇದ್ದಾಳೆ. ಮಕ್ಕಳು ಹಿಂಗೆ ಮಾಡಿದರೆ ತಂದೆ ತಾಯಿಗಳಿಗೆ ಬಹಳ ನೋವಾಗುತ್ತೆ. ಏನಾಗಿದೆ ಹೇಳಪ್ಪ? ಕಂದಯ್ಯ, ಯಾವ ಸುಂದರಿಯನ್ನು ನೋಡಿ ಮೋಹಿತಾಗಿದೆಯೇನೋ? ಶ್ರೇಷ್ಠವಾದ ಕುದುರೆಯನ್ನು ಏರಿಕೊಂಡು ವನವನದಲ್ಲಿ ತಿರುಗ್ತಾ ಇರಬೇಕಾದ್ರೆ ಯಾವ ಪುಣ್ಯವತಿ, ಶ್ರೇಷ್ಠಳಾದ ಪುಣ್ಯವತಿ ನಿನ್ನನ್ನು ಮರಳು ಮಾಡಿಕೊಂಡಿದ್ದಾಳೆ. ಆ ಸ್ಮರಣ ತಾಪದಿಂದ ಒದ್ದಾಡ್ತಾ ಇದ್ದಿ ಹೇಳಪ್ಪ ನನಗೆ. ದುಃಖ ಮಾಡಬೇಡ, ದುಃಖಿಸಬೇಡ, ನಾನು ಉಪಾಯ ಮಾಡ್ತೇನೆ. ಮಕ್ಕಳು ಚೆನ್ನಾಗಿ ನಗ್ತಾ ಆಡ್ತಾ ಇದ್ದರೆ ತಾಯಿಗಳಿಗೆ ತಂದೆ ತಾಯಿಗಳು ಸಂತೋಷ ಆಗುತ್ತೆ. ಆದ್ದರಿಂದ ಅಳಬೇಡ, ಹೇಳು, ನಗ್ತಾ ಇರು. ನೀನು ಏನು ಹೇಳು, ನನ್ನ ಮುಂದೆ ಸರಿಯಾಗಿ ಹೇಳು. ನಾನು ಸರಿಯಾಗಿ ಎಲ್ಲ ಮಾಡ್ತೇನೆ, ಸಂಶಯ ಮಾಡಬೇಡ ಅಂತ ಹೇಳ್ತಾ ಇದ್ದಾಳೆ.
ಈ ರೀತಿ ನುಡಿ ಕೇಳಿ ಶ್ರೀರಮಾರಮಣ ಕಣ್ಣೀರು ಒರೆಸುತ್ತಲೆದ್ದು ಈ ರೀತಿ ಲೌಕಿಕವ ತೋರುತ್ತಲೆ ತಾನುಡಿದ ಕೀರವಾಣಿಯ ಕೇಳುವಾರೆನ್ನ ದುಃಖ ಪರಿಹಾರ ಮಾಡುವರು. ಘೋರ ದುಃಖವು ತನಗೆ ಮೀರಿ ಬಂದರೆ ಮುನ್ನ ಆರು ತನ್ನವರೆಲ್ಲ ಆರಿಗುಸುರಲಿ ನಾನು ಆರಿ ಹೇಳಲಿ ಮತ್ತೆ 100 ಮಾತುಗಳೇಕೆ ಸಾರಿ ಹೇಳುವೆ ನಿನಗೆ ಸಾರಾಂಶ ಮಾತು. ನೀನೆ ತಾಯಿಯೆನಗೆ ನೀನೆ ತಂದೆಯು ಮತ್ತೆ ನೀನೆ ಎನಗೆ ಹಿರಿಯಣ್ಣ ನೀನೆ ಸೋದರ ಮಾವ ನೀನೆ ಎನಗುದ್ಧವನು ನೀನೆ ಎನಗ ಕ್ರೂರ ನೀನೆ ಗಜರಾಜೇಂದ್ರ ನೀನೆ ಪ್ರಹ್ಲಾದ ನೀನೆ ಎನಗಜಮಿಳನು ನೀನೆ ವರ ಧ್ರುವರಾಯ ನೀನೆ ಎನಗರ್ಜುನನು ನೀನೆ ದ್ರೌಪದಿ ದೇವಿ ನೀನು ಸರ್ವವು ಎನಗೆ ನಾನು ನಿನ್ನವನು ತಿಳಿ ನೀನೇ ಸರಿಯನ್ನ ಅಭಿಮಾನ ರಕ್ಷಕಳು. ಬಕುಲಾವತಿ ಹಾಗೆ ಹೇಳಿದಾಗ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಆ ಕಣ್ಣೀರನ್ನು ಒರೆಸ್ಕೋತಾ ಹೇಳ್ತಾ ಇದ್ದಾನೆ. ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮನಿಗೆ ಕಣ್ಣೀರಿಲ್ಲ, ಲೌಕಿಕವನ್ನು ತೋರಿಸ್ತಾ ಇದ್ದಾನೆ. ಲೋಕದಲ್ಲಿ ಜನರು ಹೀಗೆ ಮಾಡ್ತಾರೆ ಅಂತ ಹೇಳಿ ಆಗ ತಾಯಿಗೆ ಹೇಳ್ತಾರೆ, ಅಮ್ಮ ನನ್ನ ದುಃಖ ಯಾರು ಪರಿಹಾರ ಮಾಡ್ತಾರೆ? ಘೋರ ದುಃಖ ಬಂದಾಗ ಯಾರೂ ನಮ್ಮವರಲ್ಲ, ಯಾರಿಗೆ ಹೇಳಲಿ, ಏನು ಮಾಡಲಿ ಅಂತ. ಅಮ್ಮ ನಿನಗೆ ಹೇಳ್ತೀನಿ ಕೇಳು, ನೀನೇ ನನ್ನ ತಾಯಿ, ನೀನೇ ತಾಯಿಯು ನನಗೆ ನೀನೇ ತಂದೆಯು ಮತ್ತೆ ಹೇಳ್ತಾರೆ. ನೀನೇ ನನ್ನ ತಾಯಿ, ನೀನೇ ನನ್ನ ತಂದೆ, ನನ್ನ ಹಿರಿಯಣ್ಣ ಸೋದರ ಮಾವ, ನೀನೇ ನನ್ನ ಉದ್ಧವ ಅಕ್ರೂರ ಗಜೇಂದ್ರ ಪ್ರಹ್ಲಾದ ಅಜಮೇಳ ಧ್ರುವರಾಯ ಅರ್ಜುನ ದ್ರೌಪದಿ ದೇವಿ ಎಲ್ಲವೂ ನೀನು, ನನ್ನ ಅಭಿಮಾನ ರಕ್ಷಕಳು ನೀನೇ ಆಗಿದೆಯೇ ಅಂತ ಹೇಳ್ತಾರೆ. ನಿನ್ನ ಹೊರತು ಮತ್ತಿನ್ನು ಎನ್ನ ಹಿತವರು ಎಂಬೋರನ್ಯರನು ನಾ ಕಾಣೆ, ನಿನ್ನ ಮುಂದಾಡುವುದಕ್ಕಿನ್ನು ಸಂಶಯವೇಕೆ ಎನ್ನ ಮನಸ್ಸಿನ ದುಃಖವನ್ನು ಪೇಳುವೆ ಕೇಳು ಚೆನ್ನಾಗಿ. ಘನ್ನವಾಗಿರುವ ಅರಣ್ಯದಳು ನಾವೊಂದು ಹೆಣ್ಣನ್ನು ಕಂಡನೆ ತಾಯಿ, ಮುನ್ನವಳ ರೂಪ ಲಾವಣ್ಯ ಪೇಳುವೆ ಲಿಂಬೆ ಹಣ್ಣಿನಂದದಲ್ಲಿ ಮೈಯ ಬಣ್ಣ ತೋರುವುದು ಮುಖವು ಹುಣ್ಣಿಮೆಯ ಚಂದ್ರ. ಅಮ್ಮ ನಿನ್ನ ಮುಂದೆ ಹೇಳಿದೆ ಮತ್ತಿನ್ಯಾರ ಮುಂದೆ ಹೇಳಮ್ಮ, ನಿನ್ನ ಹೊರತು ನನಗೆ ಹಿತವಂತರು ಯಾರಿದ್ದಾರೆ? ನಿನ್ನ ಮುಂದೆ ಹೇಳ್ತೇನೆ ನನ್ನ ಮನಸ್ಸಿನ ದುಃಖ ಏನು ಅಂತಂದರೆ, ನಾನು ಬೇಟೆಯಾಡಿ ಅರಣ್ಯಕ್ಕೆ ಹೋದಾಗ ಅಲ್ಲೊಂದು ಹೆಣ್ಣು ಮಗಳನ್ನು ಕಂಡೆ. ಅವಳ ರೂಪ ಲಾವಣ್ಯ ಏನು ಹೇಳಿ, ಅವಳ ಮೈ ಬಣ್ಣ ನಿಂಬೆ ಹಣ್ಣಿನಂತಿತ್ತು, ಅವಳ ಮುಖ ಹುಣ್ಣಿಮೆಯ ಚಂದ್ರನಂತೆ ಬೆಳಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾನೆ. ಸಣ್ಣ ಬಳಕುವ ನಡುವು ಸಣ್ಣ ಕುಚಕುಡಿ ಹೊಬ್ಬು ಕಣ್ಣು ಮೂಗಿಲಿ ಚೆಲುವೆ ಬಣ್ಣಿಸಲಿ ಎಷ್ಟು, ಹಿಂದಿನ್ನು 1000 ಸಂಖ್ಯ ಜನ್ಮದಲ್ಲಿ ಮಾಡಿದ್ದು ಪುಣ್ಯವಿದ್ದರೆ ಅಂತ ಹೆಣ್ಣು ದೊರಕುವುದು. ಅನ್ಯಾಯದಲ್ಲಿ ಎನ್ನ ಕಲ್ಲಲ್ಲಿ ಬಗೆದಳೆನ್ನ ಕುದುರೆಯು ಪ್ರಾಣ ಬಿಟ್ಟಿತು ಅಲ್ಲೇ, ಪುಣ್ಯದ ತಾಯಿ ನಿನ್ನ ಪುಣ್ಯದಿಂದಲೇ ಉಳಿದೆ ಮುನ್ನವಳ ಹೊರತು ಮನ ಉಳ್ಳಲೊಲ್ಲದು ನಿದ್ರೆ ಕಣ್ಣಿಗಿನ್ನೆಲ್ಲೇ. ಒಳ್ಳೆ ಸಣ್ಣ ಬಳಕುವ ನಡುವಿದೆ, ಒಳ್ಳೆ ಮೂಗು ಕಣ್ಣು ಒಳ್ಳೆ ಕುಡಿ ಹುಬ್ಬುಗಳಿವೆ ಅವಳಿಗೆ. ಹುಬ್ಬಿತ್ತು, ಏನು ಬಡಿಸಲಿ, ಏನು ಬಣ್ಣಿಸಲಿ, ಅವಳು ಏನು ವರ್ಣನೆ ಮಾಡಲಿ, ಅವಳು ಎಷ್ಟು ಸುಂದರಿಯಾಗಿದೆಯೋ. ನಾನು ಅನೇಕ ಜನ್ಮದಲ್ಲಿ ಸಾವಿರಾರು ಜನ್ಮದಲ್ಲಿ ಹೇಳ್ತಾರೆ, ಅನೇಕ ಜನ್ಮದಲ್ಲಿ ಪುಣ್ಯ ಮಾಡಿದರೆ, ಆ ಪುಣ್ಯ ಇದ್ದರೆ ಇಂಥ ಹೆಣ್ಣು ನಂಗೆ ಸಿಗ್ತಾ. ಅವಳೇನು ಮಾಡಿದ್ಲು ಅಂದರೆ, ಅನ್ಯಾಯದಿಂದ ನನ್ನ ಮೇಲೆ ಕಲ್ಲು ಒಗೆದ್ಲು, ಆ ಕಲ್ಲಿನಿಂದ ನನ್ನ ಕುದುರೆ ಪ್ರಾಣ ಬಿಟ್ಟಿತು. ನಿನ್ನ ಪುಣ್ಯದಿಂದ ಅಮ್ಮ ನಾನು ಉಳಿದಿದ್ದೇನೆ, ಆದರೆ ಅವಳ ಹೊರತು ನನ್ನ ಹಸು ನಿಲ್ತಾಯಿಲ್ಲ, ನನ್ನ ಊಟ ಬೇಡ ನಿದ್ರೆ ಬೇಡ ಏನೂ ಬೇಕಾಗಿಲ್ಲ ಅಂತ. ಉಳಿದೆ ಮುನ್ನವಳ ಹೊರತು ನಾನು ಹಿಂದಕ್ಕೆ ಹೆಸುತಕ್ಕೆ ಜಾಣ ಸೃಷ್ಟಿಯ ಮಾಡು ನೀನು ಎಂದದು ತಪ್ಪು. ಅವನು ಆಕಾದರೆ ನಾನು ಮೋಹಿಸುವಂಥ ಜಾಣೆಯನ್ನು ಪುಟ್ಟಿಸಿದ ನಾನು ಅಪಕೃತಿ. ಅವಾಗೇನು ಮಾಡಿದ್ದೆ, ಏನು ಮಾಡಲಿ ಇನ್ನು ಏನು ಪಾಯುವೆನ್ನ ಮಾನವನು ಕಳೆದಂಥ ಮಾನಿನಿಯ ತರುವುದಕ್ಕೆ. ನೀನೇ ಸರಿ ಹೆಬ್ಬುಲಿಯು ನೀನೆ ತಾರದೇ ಇರಲು ನಾನು ಬದುಕುವುದಿಲ್ಲ ಖೂನ ಪೇಳುವೆನೋ. ಅಮ್ಮ ಹಿಂದೆ ನನ್ನ ಮಗಗೆ ಬ್ರಹ್ಮದೇವರಿಗೆ ಹೇಳಿದ್ದೆ ಸರಿಯಾದ ಸೃಷ್ಟಿಯನ್ನು ಮಾಡು ಅಂತ ಹೇಳಿ. ಅವನೇನು ಮಾಡ್ದ ಅಂದರೆ
ಎಂಥ ಸೃಷ್ಟಿ ಮಾಡಿದ್ದಾನೆ ಅಂದರೆ ನಾನು ಅವನಿಗೇನು ಅಪಕೃತಿ ಮಾಡಿದ್ನೋ ಗೊತ್ತಿಲ್ಲ. ಆ ಮಾನಿನಿ, ಆ ಪದ್ಮಾವತಿಯು ಪದ್ಮಾವತಿಯೇ ನನಗೆ ಹೆಂಡತಿ ಆಗಬೇಕು, ಅದಕ್ಕೆ ನೀನೇ ಉಪಾಯ ಮಾಡು, ಇಲ್ಲದೆ ಇದ್ದರೆ ನಾನು ಬದುಕೋದಿಲ್ಲ, ಅವಳ ಜೊತೆಗೆ ಮದುವೆ ಆದರೆ ನಾನು ಬದುಕ್ತೇನೆ ಅಂತ. ಮೀನಾಕ್ಷಿ ತಿಳಿ ಜೀವ ದಾನ ಮಾಡಲು ದೇವಯಾನ ಬರುವುದು ಹೆಚ್ಚು, ಏನು ಹೇಳಲಿ ಹಿರಿಯತನ ನಿನ್ನಲ್ಲಿ ಉಂಟು, ಕ್ಷೋಣಿಯಲ್ಲಿ ಕೀರ್ತಿ ಪಡೆ ನೀನು ಇದು ಒಂದು ಕಲ್ಯಾಣವನ್ನು ಕಟ್ಟೇ. ದಾನಳುದು ಶ್ರೇಷ್ಠ ಗಜ ದಾನ 1000 ಅಶ್ವದಾನ 10 ಸಹಸ್ರದಾನ ಪಾತ್ರೆಗೆ ಗೋದಾನ 1000 ಕೋಟಿ ಮಾನದಲ್ಲಿ ಇಷ್ಟಕ್ಕೆ ಸಮಾನ ತಿಳಿ ಒಂದು ಕಲ್ಯಾಣ ಕಟ್ಟಿದರೆ. ಅಮ್ಮ, ಈ ಮದುವೆ ನೀವು ಮಾಡಿದರೆ ಜೀವದಾನ ಮಾಡಿದ ಪುಣ್ಯ ಬರುತ್ತೆ, ಮತ್ತು ಭೂಮಿಯಲ್ಲಿ ನಿನಗೆ ಕೀರ್ತಿ ಬರುತ್ತೆ ಒಂದು ಕಲ್ಯಾಣವನ್ನು ಕಟ್ಟಿದ್ದಕ್ಕೋಸ್ಕರ. ಶ್ರೇಷ್ಠವಾದ ದಾನ ಹೇಳ್ತಾ ಇದ್ದಾರೆ, 1000 ಗಜದಾನ, 1000 ಆನೆಗಳ ದಾನ ಮಾಡಿದಷ್ಟು ಪುಣ್ಯ, 10,000 ಅಶ್ವದಾನ ದಾನ ಪಾತ್ರರಿಗೆ ಮಾಡಿದರೆ ಪುಣ್ಯ ಬರುತ್ತೆ, 1000 ಕೋಟಿ ಗೋದಾನ ಮಾಡಿದರೆ ಏನು ಪುಣ್ಯ ಬರುತ್ತೆ, ಅಷ್ಟೆಲ್ಲ ಪುಣ್ಯ. ಅಮ್ಮ, ಒಂದು ಕಲ್ಯಾಣವನ್ನು ಅಂದರೆ ಮದುವೆ ಮಾಡಿದರೆ ನಿಮ್ಗೆ ಪುಣ್ಯ ಬರುತ್ತೆ, ಹೇಗಾದರೂ ಮಾಡಿ ನನಗೆ ಮತ್ತು ಪದ್ಮಾವತಿಗೆ ಮದುವೆ ಮಾಡಮ್ಮ ಅಂತ ಹೇಳ್ತಾರೆ. ದೇವೇಶ ನುಡಿದಂಥ ಆ ವಾಕ್ಯಕ್ಕೆ ಬಕುಲಾದೇವಿ ತಾನಿದಳು ಆ ಕಾಲಕ್ಕೆ ಹೀಗೆ, ದೇವಾಧೀಶನ ನಿನ್ನ ಕೇವಲ ಮರುಳು ಇವತ್ತಿಗೆ ಮಾಡಿದಳು ಯಾವಾಕೆ ಅವಳು, ಯಾವಲ್ಲಿರುವಳಾಕೆ ಯಾವಾತನ ಮಗಳು ಪೂರ್ವ ಜನ್ಮದಲ್ಲಾಕೆ, ಯಾವಾಕೆ ಪೇಳು ಯಾವ ಕಾರಣದಿಂದ ಈ ಊರ್ವೇಳು ಭಾವಿಸಿ ಬಂದಿಹಳು, ಆವಾತೆ ಪೇಳು ಅಂತಃಕರಣ ಮಾಡುವಂಥ ಜನನಿಯಳ ಇಂಥ ಮಾತನು ಲಕ್ಷ್ಮೀಕಾಂತ ತಾ ಕೇಳಿ, ಅಂತರಂಗದಲ್ಲಿರೋ ವೃತ್ತಾಂತಗಳ ಚಿಂತಿಸಿ ನೋಡಿ ಶ್ರೀಮದಾನಂತಾದ್ರೀಶ ಮಕ್ಕಳಾಗಿ ಕೇಳ್ತಾಳವ. ದೇವೇಶನಾಗಿರುವಂತಹ ಹೇ ವೆಂಕಟೇಶ, ನಿನಗಿವತ್ತು ಮರುಳು ಮಾಡಿದಾಳ, ನಿನ್ನ ಮರುಳು ಮಾಡ್ಕೊಂಡಿದ್ದಾಳ, ಅವಳು ಯಾರು, ಎಲ್ಲಿರ್ತಾಳವಳು, ಪೂರ್ವಜನ್ಮದಲ್ಲಿ ಅವಳು ಏನಿದ್ಲು, ಈ ಭೂಮಿಯಲ್ಲಿ ಯಾಕೆ ಹುಟ್ಟಿ ಬಂದಿದ್ದಾಳೆ ಅಂತೆಲ್ಲ ಕೇಳಿದಾಗ ಅಂತಃಕರಣದಿಂದ ತಾಯಿ ಮಾತನ್ನು ಕೇಳಿ, ಬಕುಲಾವತಿಯ ಮಾತನ್ನು ಕೇಳಿ ಲಕ್ಷ್ಮೀಕಾಂತನಾಗಿರುವಂತಹ ವೆಂಕಟೇಶ ದೇವರು ಆ ಎಲ್ಲ ವೃತ್ತಾಂತವನ್ನು ವಿಚಾರವನ್ನು ಆಕೆ ಮುಂದೆ ಹೇಳ್ತಾ ಇದ್ದಾರೆ. ಪೂರ್ವದಲ್ಲಿ ಶ್ರೀರಾಮ ದೇವ ಸೀತೆಯ ಕೂಡಿ ತಾವನದಲೆ ತಿರುಳು ರಾವಣನು ಇಬ್ಬರಿಗೆ ತಾವಿಯೋಗವ ಮಾಡಿ ದೇವಿಯನ್ನು ಅಪರಿಸಿ ತಾನೊಯ್ಯಬೇಕೆಂಬ ಭಾವದಲ್ಲಿ ಬಂದ. ಆ ವೇಳೆಯಲ್ಲಿ ರಾಮ ದೇವಪತ್ನಿಯು ತನ್ನ ರೂಪ ನಿರ್ಮಿಸಿ ಅಗ್ನಿ ದೇವಪತ್ನಿಯಲ್ಲಿದ್ದ ಶ್ರೀ ವೇದವತಿಯನ್ನು ದೇವೇಂದ್ರನ ಸಹಿತ ಆಹ್ವಾನ ಮಾಡಿ ತಾ ವಾಸ ಮಾಡಿದಳು ಕೈಲಾಸದಲ್ಲಿ. ಮಂದಮತಿ ರಾವಣನು ಸುಂದರಾಕೃತಿ ವೈದು ಮುಂದೆ ರಾಮನ ಅವನ ಕೊಂದು ಆ ಸೀತೆಯ ತಂದು ಅಪವಾದ ಭಯದಿಂದ ತಾನಗ್ನಿಯಲ್ಲಿ ಚಂದದಿ ಪ್ರವೇಶ ತ್ವರೆಯಿಂದ ಮಾಡಿಸಿದ. ಬಂದರಿಬ್ಬರು ಅಗ್ನಿಯಿಂದ ಸೀತೆಯರಾಗ ಚಂದಾಗಿ ನೋಡಿ ನಿಜ ಸುಂದರಿಗೆ ತಾನುಡಿದ, ಇಂದು ನಿನ್ನಂಥಾಕೆ ಬಂದವಳು ಇವಳ್ಯಾರು ಎಂದ ಮಾತಿಗೆ ಸೀತೆ ಅಂದಳು ಹೀಗೆ, ಲೋಕನಾಥನೆ ಕೇಳು ಈಕೆ ತಿಳಿಸಿ ವೇದವತಿ ಈಕೆಯೇ ಹಿಂದೆ ಅಶೋಕವನದಲ್ಲಿ ಬಹಳ ಶೋಕ ಬಟ್ಟಂಥಾಕೆ, ಈಕೆಯ ಸ್ವೀಕರಿಸಿ ಕಾಲಕ್ಕೆ ಎನ್ನ ಮೇಲೆ ನೀ ಕರುಣದಿಂದ. ಕಾಕುಸ್ಥನಿ ಮಾತು ಕೇಳಿ ಮೌನದಲ್ಲಿ ಹೇ ಕಾಂತೆ ನೀ ಕೇಳು, ಏಕಪತ್ನಿಯ ವೃತವು ಈ ಕಾಲಕ್ಕೆನಗುಂಟು, ಈಕೆ ಕಲಿಯುಗದಲ್ಲಿ ಆಕಾಶ ನೃಪವೃತ್ತಿಯಾಗುವಳು ಮುಂದೆ. ಆ ಕಾಲದಲ್ಲಿ ನಾನು ವೆಂಕಟೇಶನು ಆಗಿ ಈಕೆಯನ್ನು ವಿಧಿಯಿಂದ ಸ್ವೀಕರಿಸುವೆನೆಂತೆಂದ. ಆಕೆ ಪದ್ಮಾವತಿಯು ನೀ ಕೇಳು ಎಲೆತಾಯಿ, ಆಕೆಯ ಕುಡಿಸು ವಿವೇಕದಿಂದ. ಈ ಕಾರ್ಯವನ್ನು ಮಾಡು ನೀ ಕಾಲದಲ್ಲಿ ಕಳೆಯದಲೆ, ಯಾಕೆ ತಡ ನಿನ್ನ ಮನಕ್ಕೆ ಬೇಕಾದ ಕುದುರೆಯಲ್ಲಿ ನೀ ಕುಳಿತು ನಡೆಯೆಂದ. ಆಗ ಬಕುಲಾತಿ ಉತ್ತ ಕೇಳಿ ನುಡಿದಳ ವೈಕುಂಠಪತಿಗೆ. ಬಕುಲಾತಿ ಕೇಳ್ತಾಳೆ ಯಾರು ಏನು ಅಂತ ಕೇಳಿದಾಗ ವೆಂಕಟೇಶ್ವರ ಹೇಳ್ತಾರೆ, ಶ್ರೀರಾಮದೇವರು ಸೀತೆಯ ಜೊತೆಗೆ ವನವಾಸದಲ್ಲಿರುವಾಗ ಅವರಿಬ್ಬರ ವಿಯೋಗ ಮಾಡಬೇಕು ಅಂತ ಹೇಳಿ
ರಾವಣ ಬರ್ತಾನೆ. ಆ ವೇಳೆಯಲ್ಲಿ ಸೀತಾದೇವಿ ಏನು ಮಾಡ್ತಾಳೆ ಅಂದರೆ ತನ್ನ ರೂಪವನ್ನು ನಿರ್ಮಿಸಿ ಅಲ್ಲಿ ವೇದವತಿಯನ್ನು ಸ್ಥಾಪಿಸ್ತಾಳೆ. ದೇವೇಂದ್ರನ ಸಹಿತ ಆಹ್ವಾನ ಮಾಡ್ತಾಳೆ. ತಾನು ಹೋಗಿ ಕೈಲಾಸದಲ್ಲಿರ್ತಾಳೆ. ರಾವಣನ ವನವಾಸದಲ್ಲಿದ್ದದ್ದು ವೇದವತಿ ದೇವಿ. ಆ ಮಂದಮತಿಯಾಗಿರುವಂತಹ ರಾವಣ ಸುಂದರಾಕೃತಿಯನ್ನು ವೇದವತಿಯನ್ನು ಕರ್ಕೊಂಡು ಹೋಗ್ತಾನೆ. ಮುಂದೆ ರಾಮನು ಆ ರಾವಣನನ್ನು ಸಂಹಾರ ಮಾಡಿ ಆ ಸೀತೆಯನ್ನು ತಂದು ಅಪವಾದ ಭಯದಿಂದ ತಾನು ಅಗ್ನಿಯಲ್ಲಿ ಚಂದದಿಂದ ಪ್ರವೇಶ ಮಾಡಿಸಿದ. ಆಗ ಅಗ್ನಿಯಿಂದ ಇಬ್ಬರು ಸೀತೆಯರು ಬರ್ತಾರೆ. ಆಗ ಶ್ರೀರಾಮ್ ಕೇಳ್ತಾನಂತೆ, ನಿನ್ನಂಥವಳೆ ಅವಳು ಯಾರು ಅಂತ. ಲೋಕನಾಥನೆ ಕೇಳು ಈಕೆ ತಿಳಿ ವೇದವತಿ, ಈಕೆಯೇ ಹಿಂದೆ ಶೋಕವನದಲ್ಲಿ ಬಹಳ ಶೋಕಪಟ್ಟಂತಾಕೆ. ಈಕೆಯ ಸ್ವೀಕರಿಸು ಈ ಕಾಲಕ್ಕೆ ಎನ್ನ ಮೇಲೆ ನೀ ಕರುಣದಿಂದ. ಕಾಕುಸ್ಥನಿ ಮಾತು ಕೇಳಿ ಮೌನದಲ್ಲಿ ಹೇಕಾಂತೆ ನೀ ಕೇಳು. ಏಕಪತ್ನಿ ವ್ರತವು ಈ ಕಾಲಕ್ಕೆ ಉಂಟು. ಈಕೆ ಕಲಿಯುಗದಲ್ಲಿ ಆಕಾಶ ನೃಪಪುತ್ರಿಯಾಗುವಳು. ಮುಂದೆ ಅಶೋಕವನದಲ್ಲಿ ಇಬ್ಬರು ಬಂದಾಗ ಸೀತೆ ಹೇಳ್ತಾರಂತೆ, ಅಶೋಕವನದಲ್ಲಿ ದುಃಖಪಟ್ಟಂಥವಳು ಇವಳೆ ವೇದವತಿನಿ, ಆದ್ದರಿಂದ ಇವಳನ್ನು ಸ್ವೀಕರಿಸು ಅಂತ ಹೇಳ್ತಾರೆ. ಆಗ ರಾಮಚಂದ್ರ ದೇವರು ಹೇಳ್ತಾರೆ, ನನಗೆ ಈ ಕಾಲಕ್ಕೆ ಏಕಪತ್ನಿ ವ್ರತ ಇದೆ. ಮುಂದೆ ಕಲಿಯುಗದಲ್ಲಿ ಇವಳು ಆಕಾಶನ ಮಗಳಾಗಿ ಹುಡ್ತಾಳೆ ಅಂತ ಹೇಳ್ತಾರೆ. ಆ ಕಾಲ ನಾನು ವೆಂಕಟೇಶನು ಆಗಿ ಈಕೇನು ವಿಧಿಯಿಂದ ಸ್ವೀಕರಿಸುವೆಂತೆಂದ. ಆಕೆ ಪದ್ಮಾವತಿಯು ನೀ ಕೇಳು ಎಲೆತಾಯೆ, ಆಕೆಯ ಕೂಡಿಸು ವಿವೇಕದಿಂದ. ಈ ಕಾರ್ಯವನ್ನು ಮಾಡು ನೀ ಕಾಲ ಕಳೆಯದಲೆ, ಯಾಕೆ ತಡ ನಿನ್ನ ಮನೆಗೆ ಬೇಕಾದ ಕುದುರೆಯಲ್ಲಿ ನೀ ಕುಳಿತು ನಡೆಯಂದ. ಆಗವ ಕುಲಾವತಿಯು ತಾ ಕೇಳಿ ನುಡಿದಳ ವೈಕುಂಠಪತಿಗೆ. ಹಾಗೆ ಹೇಳ್ತಾರೆ ಪರಮಾತ್ಮ, ನಾನೀಗ ವೆಂಕಟೇಶ್ವರಾಗಿ ಬಂದಿದ್ದೇನೆ. ಆಕೆಯನ್ನು ನಾನು ಈಗ ವಿಧಿವತ್ತಾಗಿ ಸ್ವೀಕಾರ ಮಾಡ್ತೇನೆ. ಆದ್ದರಿಂದ ಅಮ್ಮ ತಾಯಿ ಬಕುಲಾವತಿಯೇ, ನೀ ಕಾರ್ಯ ಮಾಡಮ್ಮ, ತಡೆ ಮಾಡಬೇಡ. ಯಾವ ಕುದುರೆ ಬೇಕೋ ಆ ಕುದುರೆಯಲ್ಲಿ ಕುಳಿತು ಹೊರಡಮ್ಮ ಅಂತ ಹೇಳ್ತಾರೆ. ಇದಕ್ಕೆ ಕಿಷ್ಟೊಂದು ಚಿಂತೆ ವೆಂಕಟರಾಯ, ಇದಕ್ಕೆ ಕಿಷ್ಟೊಂದು ಚಿಂತೆ, ಇದಕ್ಕೆ ಕಿಷ್ಟೊಂದು ನಾ ಪದುಮಾವತಿಯ ತರವೇ. ಪದುಮನಾಭನೆ ತಿಳಿದವರಿಗೆ ಗಂಟಿದು ಆ ಮಾತಿಲೆ ಒಲಿಸುವೇನು. ಹಾದಿಯ ತೋರೋ ಹಾತೊರೆಯ ಬೇಡ ನೀನು. ಸೋತು ಕಣ್ಣಿಗೆ ನಿದ್ರೆ ಆತುರಾದರೆ ಏನು, ಕೂತು ಮಲಗಬೇಕು ನೀ ತಿಳಿದೇವನೇ. ಬರುವೆ ನೀ ಕಾರ್ಯವ ಮಾಡಿ, ಸುಮ್ಮನೆ ಅನಕ ಇರುತ್ತೀರು ಧೈರ್ಯ ಮಾಡಿ. ತ್ವರೆ ಮಾಡಿ ಹಸವೆಯ ಭರ ಇದ್ದ ಕ್ಷಣವೇನು, ಎರಡು ಕೈಲುಂಬರೆ ಪರಮ ಪುರುಷನೇ. ಆಗ ಬಕ್ಕಲಾವತಿ ಹೇಳ್ತಾರೆ, ಯಾಕೆ ಚಿಂತೆ ಮಾಡ್ತೀಪ್ಪ ವೆಂಕಪ್ಪ, ಚಿಂತೆ ಮಾಡಬೇಡ. ಆ ಪದ್ಮಾವತಿಯನ್ನು ನಾನು ತರ್ತೇನೆ, ತಂದು ನಿನಗೆ ಮದುವೆ ಮಾಡಿಸ್ತೇನೆ, ಒಳ್ಳೆಯ ಮಾತಿನಿಂದ ಒಲಿಸ್ತೇನೆ. ಅದರಿಂದ ಹಾತುರಿಬೇಡ. ಬಹಳ ನಿದ್ದೆ ಬಂದಿದೆ ಅಂದರೆ ಏನಾಗಬೇಕು, ನಿಂತೆ ಮಲ್ಕೊಳ್ಳಿಕ್ಕಾಗ್ತದೇನಪ್ಪ, ಕೂತು ಮಲ್ಕೋಬೇಕು. ನಾನು ಈ ಕಾರ್ಯ ಮಾಡ್ಕೊಂಡು ಬರ್ತೇನೆ, ಅಲ್ಲಿವರೆಗೆ ಆರಾಮ್ ಸೇರಿರಪ್ಪ ನೀನು. ಬಹಳ ಹಸಿವೆಯಾದಾಗ ಎರಡು ಕೈಯಿಂದ ಊಟ ಮಾಡ್ತಾರೇನಪ್ಪ, ಆದ್ದರಿಂದ ಚಿಂತೆ ಮಾಡಬೇಡ, ನಾನು ಆಕೆನ ಕರ್ಕೊಂಬರ್ತೀನಿ. ಧರೆಯೋಳಲ್ಲಿದ್ದರೇನು ನಿನ್ನವಳಾಕೆ ಸರಸದಿ ತಿಳಿಯೋ ನೀನು. ಕರಗಿದ ತುಪ್ಪವು ಹರಿವಾಣವನು ಬಿಟ್ಟು ಹರಿದು ಹೋಗುವುದೇನು ವರದಾನಂತಾದೇಶ. ಅವಳು ನಿನ್ನ ಪತ್ನಿಯೇ ಇದ್ದಾಳಪ್ಪ, ನಿನ್ನವಳೇ ಆಗ್ತಾಳೆ, ಚಿಂತೆ ಮಾಡಬೇಡ. ಕರಗಿದ ತುಪ್ಪ, ಹರಿವಾಣದಲ್ಲಿರುವಂತಹ ಕರಗಿದ ತುಪ್ಪ ಹೊರಗೆ ಹೋಗ್ತದೇನು? ಇಲ್ಲ, ಅಲ್ಲೇ ಇರ್ತದೆ. ಹಾಗೆ ನಿನ್ನ ಆ ಪದ್ಮಾವತಿ ನಿನಗೆ ಪತ್ನಿ ಆಗ್ತಾಳೆ, ನೀನು ಚಿಂತೆ ಮಾಡಬೇಡ ಅಂತ ಹೇಳ್ತಾನೆ.
ಇಷ್ಟು ಮಾತಿಗೆ ಹರಿಯು ಥಟ್ಟನೆ ಮಾಯದಲೆ ದಿಟ್ಟಾದ ಕುದುರೆಯನ್ನು ಸೃಷ್ಟಿಯನ್ನು ತಾ ಮಾಡಿ ಕೊಟ್ಟು ನುಡಿದ ನೆಟ್ಟನೆ ಮಾರ್ಗವೆದು ಮೆಟ್ಟಿಣಿ ನಡಿಯಮ್ಮ ಬೆಟ್ಟವನು ಇಳಿದು ಬೆಟ್ಟದ ಕೆಳಗಿರುವ ಶ್ರೇಷ್ಠ ಕಪಿಲೇಶ್ವರನ ದೃಷ್ಟಿಯಿಂದ ಕಾಣುತ್ತಲೇ ಥಟ್ಟನೆ ಕೈ ಮುಗಿದು ಗಟ್ಟಿ ಮುಟ್ಟಿ ಬರಬೇಡಮ್ಮ ಬೆಟ್ಟದ ವೆಂಕಟಗೆ ಥಟ್ಟನೆ ಕಲ್ಯಾಣ ಕಟ್ಟಲೆಂದು. ಮುಂದೆ ಶುಕಮುನಿ ಇದ್ದ ಚಂದಾಶ್ರಮಕ್ಕೆ ಹೋಗಿ ವಂದಿಸಾತಿಗೆ ನೀನು ಮುಂದೆ ಕಲ್ಯಾಣ ಬರಲೆಂದು ಬಯಸುವಂತ ಕಂದ ಗೋವಿಂದ ನಿನಗೊಂದಿಸಿದನೆಂದೇಳು ಚಂದದಿಂದ. ಮುಂದೆ ಪದ್ಮಾಖ್ಯ ಬಹು ಚಂದಾದ ತೀರ್ಥದಲ್ಲಿ ಸುಂದರರು ಕೃಷ್ಣ ರಾಮೆಂದು ಎನಿಸುವರಲ್ಲಿ ವಂದಿಸವರಿಗೆ ಭಕ್ತಿಯಿಂದ ಪೂಜಿಸು ಕಾರ್ಯ ಚಂದಾಗಿ ಕೈಗೂಡಲೆಂದು ನೀನು. ಆಗ ಪರಮಾತ್ಮ ಚಿಂತೆ ಮಾಡಬೇಡ ಅಂತ ಹೇಳ್ಬೇಕಲ್ಲ, ಆಕೆ ಹೇಳಿದಾಗ ಒಂದು ಕುದುರೆಯನ್ನು ಮಾಡಿ ಸೃಷ್ಟಿಯನ್ನು ಮಾಡಿ ಆಕೆಗೆ ಕೊಡ್ತಾನೆ. ಹೇಳ್ತಾನೆ, ಅಮ್ಮ ಬೆಟ್ಟದಿಂದ ಕೆಳಗಿಳಿದು ಹೋಗು. ಆ ಬೆಟ್ಟದ ಕೆಳಗಿರುವಂತಹ ಕಪಿಲೇಶ್ವರದ್ದು ಇದ್ದಾನೆ, ಅವನನ್ನು ನೋಡಿ ನಮಸ್ಕಾರ ಮಾಡಿ ಬೇಡ್ಕೊಮ್ಮ, ನಮ್ಮ ಬೆಟ್ಟದಲ್ಲಿರುವಂತಹ ವೆಂಕಟೇಶನಿಗೆ, ತಿರುಪತಿ ಬೆಟ್ಟದಲ್ಲಿರುವಂಥ ವೆಂಕಟೇಶನಿಗೆ ಬೇಗ ಕಲ್ಯಾಣ ಆಗಲಿ ಅಂತ ಹೇಳಿ ಬೇಡ್ಕೊಮ್ಮ. ಅಲ್ಲಿಂದ ಮುಂದೆ ಶುಕಮುನಿಗಳ ಆಶ್ರಮ ಇದೆ, ಅಲ್ಲಿ ಹೋಗಿ ಆ ಶುಕಮುನಿಗಳಿಗೆ ನಮಸ್ಕಾರ ಮಾಡಿ ಹೇಳು, ನನ್ನ ಮಗ ಅವನು ಬಯಸಿದಂತಹ ಮದುವೆ ಆಗಲಿ, ಹುಡುಗಿ ಜೊತೆಗೆ ಮದುವೆ ಆಗಲಿ ಅಂತ ಹೇಳಿ ಮಾಡಿದ್ದಾನೆ. ಆದ್ದರಿಂದ ನೀವು ಅವನಿಗೆ ಆಶೀರ್ವಾದ ಮಾಡು ಅಂತ ಹೇಳಿ ಬೇಡ್ಕೊ. ನಿನಗೆ ನಮಸ್ಕಾರ ಮಾಡಿದ್ದಾನೆ, ಆಶೀರ್ವಾದ ಮಾಡಿರಿ ಅಂತ. ಆಮೇಲೆ ಪದ್ಮ ಸರೋವರದಲ್ಲಿ ಸರೋವರದ ಹತ್ತಿರ ಸುಂದರರಾಗಿರುವಂತಹ ರಾಮಕೃಷ್ಣರಿದ್ದಾರೆ. ಅವರಿಗೂ ಭಕ್ತಿಯಿಂದ ಪೂಜೆ ಮಾಡಿ ನಿನ್ನ ಕೆಲಸ ನೀವು ಬಂದ ಕಾರ್ಯ ಆಗಲಿ ಅಂತ ಬೇಡ್ಕೊಮ್ಮ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮುಂದಕ್ಕೆ ಮತ್ತೆ ಸಾಗಿ ಆಕಾಶಪುರಕ್ಕೆ ಹೋಗಿ ಪದ್ಮಾವತಿಯು ಬೇಗ ಘಟನೆಯ ಮಾಡು, ಪದ್ಮಾವತಿಯ ಬೇಗ ಘಟನೆಯ ಮಾಡು, ಯೋಗ ಬಲ್ಲವಳಿಗೆ ಹೆಚ್ಚಾಗಿ ಪೇಳಲಿ ಏನು ಹೇಗೆ ಕಾರ್ಯಾದೀತೋ ಹಾಗೆ ಮಾಡು. ನಾಗಶೇನನ ಮಾತ ನಾಗವೇಣಿಯು ಕೇಳಿ ನಾಗಗಿರಿ ಇಳಿದು ಚೆನ್ನಾಗಿ ನಡೆದವಳು. ಹರಿಯು ಹೇಗೆ ಹೇಳಿದನು ಅದರ ಹಾಗೆ ಮಾಡುತ್ತಾ ಮುಂದೆ ಬೇಗ ಅಗಸ್ತಾಶ್ರಮಕ್ಕೆ ಸಾಗಿದಳು ತಾನು. ಪರಮಾತ್ಮ ವೆಂಕಟೇಶ ದೇವ ಹೇಳಿದಂತೆ ಬಕುಲಾವತಿ ಆಕಾಶಪುರಕ್ಕೆ ಹೋಗಬೇಕು ಅಂತ ಹೇಳಿ ಹೊರಟಿದ್ದಾಳಂತೆ. ಆಮೇಲೆ ಹೇಳ್ತಾನೆ ಪರಮಾತ್ಮ, ಬೇಗ ಹೋಗು, ಅವಳದು ನಂದು ಮದುವೆ ಆಗುವಂಥ ಯೋಜನೆಯನ್ನು ಮಾಡು ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ಬಕುಲಾವತಿ ಆ ನಾಗಗಿರಿಯಿಂದ ಇಳಿದು ಪರಮಾತ್ಮ ಹೇಳಿದಂತೆ ಅಗಸ್ತ್ಯಾಶ್ರಮಕ್ಕೆ ಬಂದಿದ್ದಾಳಂತೆ. ಮುಂದಗಸ್ತೇಶ್ವರನ ಮೋದದಲ್ಲೇ ಬಲಗೊಂಡು 5 ಸಂಖ್ಯಾಕೆ ನದಿಗೈದು ಕುಳ್ಳಿರಲೆ ಅಲ್ಲೇ ಶ್ರೀಧರನ ಕಾರ್ಯದಲ್ಲಿ ಸಾಧಕಳು ಹಾಗೇ ಬೋಧಿಸಿ ಪರಿಯು ಬಕುಲಾದೇವಿಯನ್ನು ಕಳುಹಿಹಾದಿ ತೋರಿದಂಥ ಶ್ರೀಮದನಂತ ಭೂಧರೇಶನ ಪೂರ್ಣ ದಯದಿ ವಿಘ್ನಗಳೆಲ್ಲ ಕೊಯ್ದು ಮುಗೀತು ಇಲ್ಲಿಗೆ 5 ಅಧ್ಯಾಯ. ಹೇಳಿದಂತೆ ಆಕೆ ಅಗಸ್ತ್ಯೇಶ್ವರನ ದೇವಾಲಯಕ್ಕೆ ಹೋಗಿದ್ದಾಳಂತೆ. ಅವನಿಗೆ ನಮಸ್ಕಾರ ಮಾಡಿ ಬೇಡ್ಕೊಂಡಿದ್ದಾಳಂತೆ, ನನ್ನ ಮಗನ ಕಾರ್ಯ ಆಗಲಿ ಅಂತ ಹೇಳಿ ಬೇಡ್ಕೊಂಡಿದ್ದಾಳಂತೆ. ಈ ರೀತಿಯಾಗಿ ಬಕುಲಾವತಿಯನ್ನು ಹೇಗೆ ಹೋಗಬೇಕು, ಏನು ಮಾಡಬೇಕು ಅಂತೆಲ್ಲ ಹೇಳಿದಂತಹ ಲಕ್ಷ್ಮೀಪತಿಯಾಗಿರುವಂತಹ ಅನಂತಾದ್ರಿಯಲ್ಲಿರುವಂತಹ ಅವನ ದಯದಿಂದ, ಪರಮಾತ್ಮನ ದಯದಿಂದ ಎಲ್ಲ ವಿಘ್ನಗಳೆಲ್ಲದೆ ಇಲ್ಲಿಗೆ 5 ಅಧ್ಯಾಯ ಮುಗಿತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೋಡು, ಒಂದೊಂದೇ ಅಧ್ಯಾಯದಲ್ಲಿ ಆ ವೆಂಕಟೇಶ ದೇವರ ಮದುವೆ ಹೇಗಾಯಿತು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಪತ್ತಿಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.